ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನ್ ಇವತ್ ನಿಮ್ಗೆ ಇದಕ್ಕಿದಂತೆ ನಮ್ ದೇಹದ ತೂಕ ಜಾಸ್ತಿ ಆಗಕ್ಕೆ ಏನ್ ಕಾರಣ, ಮತ್ತೆ ಇದು ಯಾವ ಕಾಯಿಲೆಯ ಒಂದು ಲಕ್ಷಣ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಲಕ್ಷಣಗಳನ್ನ ನೀವು ಮೊದ್ಲೇ ತಿಳ್ಕೊಂಡ್ರೆ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಬಹುದು, ನಿಮ್ಮ ದೇಹನ ಕೂಡ ನೀವು ರಕ್ಷಿಸ್ಕೊಳ್ಬಹುದು. ಆ ಕಾಯಿಲೆ ಮೀರ್ ಹೋದ್ರೆ, ಇರ್ರಿವರ್ಸಿಬಲ್ ಡ್ಯಾಮೇಜ್ ಆದ್ರೆ ಆವಾಗ ರಿಕವರಿ ಮಾಡೋದು ತುಂಬಾನೇ ಕಷ್ಟ. ಹಾಗಾಗಿ ನಾವು ಆ ಕಾಯಿಲೆ ನಮ್ಗೆ ಅಟ್ಯಾಕ್ ಆಗೋಕ್ಕೂ ಮೊದ್ಲೇ ನಮ್ ಲೈಫ್ ಸ್ಟೈಲ್ ಇಂದ, ಡಯಟ್ ಇಂದ ಮತ್ತೆ ನಮ್ ಡೈಲಿ ರೂಟೀನ್ ಇಂದ ನಾವು ನಮ್ಮ ಆರೋಗ್ಯನ ಮತ್ತೆ ನಮ್ಮ ದೇಹನ ಕಾಪಾಡ್ಕೊಳ್ಳೋದು ಬಹಳ ಒಳ್ಳೇದು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಾನು ಯಾವ ಒಂದು ಕಾಯಿಲೆ ಬಂದಿರೋದ್ರ ಒಂದು ಲಕ್ಷಣಕ್ಕೆ ನಮ್ ದೇಹದ ತೂಕ ಇದಕ್ಕಿದಂತೆ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವಯಸ್ಸಾದಂತೆ ನಮ್ಮ ದೇಹದ ಮೆಟಾಬಾಲಿಸಮ್ ಸ್ಲೋ ಡೌನ್ ಆಗಿ ನಮ್ಮ ದೇಹದಲ್ಲಿ ಕೊಬ್ಬಿನಂಶ ಶೇಖರಣೆಗೆ ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಹಾರ್ಮೋನ್ಗಳಲ್ಲಿ ಆಗುವ ಬದಲಾವಣೆಯಿಂದ ಮಕ್ಕಳು ಅಂದ್ರೆ ಹೆಣ್ಮಕ್ಳು ಋತುಮತಿಯಾದಾಗ ಅವ್ರ ದೇಹದ ತೂಕ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಋತುಚಕ್ರ ಅಂದ್ರೆ ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ದೇಹದಲ್ಲಿ ಆಗುವಂತಹ ಹಾರ್ಮೋನ್ಗಳ ವ್ಯತ್ಯಾಸದಿಂದನೂ ಕೂಡ ದೇಹದ ತೂಕ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಮೆನೋಪಾಸ್ ಅಂದ್ರೆ ಮಹಿಳೆಯರಲ್ಲಿ ವಯಸ್ಸಾದ್ಮೇಲೆ ಋತುಚಕ್ರ ನಿಂತೋಗುತ್ತೆ. ಆವಾಗ ಈಸ್ಟ್ರೋಜನ್ ಲೆವೆಲ್ ಅವ್ರ ದೇಹದಲ್ಲಿ ಕಡಿಮೆ ಆಗುತ್ತೆ. ಆವಾಗ್ಲೂ ಕೂಡ ಇದ್ದಕ್ಕಿದ್ದಂತೆ ದೇಹದ ತೂಕ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಸ್ಟ್ರೆಸ್ಸು ಅಂದ್ರೆ ಒತ್ತಡ. ನಮ್ಮ ದೇಹದಲ್ಲಿ ಒತ್ತಡ ಜಾಸ್ತಿ ಆದಾಗ ಕಾರ್ಟಿಸೋಲ್ ಹಾರ್ಮೋನು ರಿಲೀಸ್ ಆಗುತ್ತೆ. ಇದು ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣನ ಜಾಸ್ತಿ ಮಾಡುತ್ತೆ. ಆವಾಗ ನಮ್ಗೆ ಜಾಸ್ತಿ ತಿನ್ಬೇಕು ಅಂತ ಬಯಕೆ ಆಗುತ್ತೆ. ಇದರಿಂದನೂ ಕೂಡ ನಮ್ಮ ದೇಹದ ತೂಕ ಸಡನ್ ಆಗಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ನಿದ್ರಾಹೀನತೆ. ನಾವು ಸರಿಯಾಗಿ ನಿದ್ರೆ ಮಾಡದೆ ಹೋದಾಗ ನಮ್ಮ ದೇಹದಲ್ಲಿ ಗ್ರೆಲಿನ್ ಮತ್ತು ಲೆಫ್ಟಿನ್ ಎಂಬ ಹಾರ್ಮೋನು ಉತ್ಪತ್ತಿ ಆಗುತ್ತೆ. ಈ ಗ್ರೆಲಿನ್ ಹಸಿವನ್ನ ಜಾಸ್ತಿ ಮಾಡುತ್ತೆ. ಲೆಫ್ಟಿನ್ ಹಾರ್ಮೋನು ಅಡಿಪೋಸ್ ಟಿಶ್ಯೂ ಇಂದ ರಿಲೀಸ್ ಆಗುತ್ತೆ. ಈ ಲೆಫ್ಟಿನ್ ಹಾರ್ಮೋನ್ ರೆಸಿಸ್ಟೆನ್ಸ್ ಏನಾದ್ರೂ ಇದ್ರೆ ಪದೇ ಪದೇ ಹಸಿವಾಗುತ್ತೆ. ಇದರಿಂದ ನಿಮ್ಗೆ ಜಾಸ್ತಿ ತಿನ್ಬೇಕು ಅನ್ಸುತ್ತೆ. ಹಾಗಾಗಿ ದೇಹದ ತೂಕ ಕೂಡ ಇದರಿಂದ ಜಾಸ್ತಿ ಆಗುತ್ತೆ. ಇದೇ ರೀತಿ ಸಿಂಪ್ಟಮ್ಸ್ ಅಂದ್ರೆ ಪದೇ ಪದೇ ಹಸಿವಾಗುವಂತಹ ಸಿಂಪ್ಟಮ್ಸ್ ನಿಮ್ಗೆ ಗ್ಯಾಸ್ಟ್ರಿಕ್ ಅಲ್ಸರ್ ಇದ್ರೂ ಕೂಡ ಆಗುತ್ತೆ. ನೆಕ್ಸ್ಟ್, ಕ್ವಿಟ್ಟಿಂಗ್ ಸ್ಮೋಕಿಂಗ್ ಅಂದ್ರೆ ಸಡನ್ ಆಗಿ ನೀವೇನಾದ್ರೂ ಸ್ಮೋಕಿಂಗ್ ಮಾಡೋದನ್ನ ಬಿಟ್ರೆ ನಿಮ್ಮ ದೇಹದ ಜೀವಕೋಶಗಳು ರಿಕವರಿ ಆಗೋಕೆ ಶುರುವಾಗುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಪಚನ ಕ್ರಿಯೆ ಸರಿಯಾಗಿ ಆಗೋದ್ರಿಂದ, ದೇಹದಲ್ಲಿ ಪಿತ್ತ ಕಡಿಮೆ ಆಗೋದ್ರಿಂದ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಒಣಗಿದಂತಿರುವ ದೇಹ ಹೂ ಅರಳಿದಂತೆ ಅರಳುತ್ತೆ. ಹೀಗಾಗಿ ನಾವು ಸ್ಮೋಕಿಂಗ್ನ ಬಿಟ್ಟಾಗ್ಲೂ ಕೂಡ ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಕೆಲವರು ಓವರ್ ಡಯಟಿಂಗ್ ಮಾಡಿ ದೇಹದ ಕರಳು ಮತ್ತು ಲಿವರ್ನ ಕೆಲಸಕ್ಕೆ ಅಡೆತಡೆ ಉಂಟಾಗಿ ದೇಹದ ಮೆಟಬಾಲಿಸಮು ಸರಿಯಾಗಿ ಆಗದೆ ತೂಕ ಕಡಿಮೆ ಆಗೋದ್ರ ಬದಲು ಜಾಸ್ತಿ ಆಗುತ್ತೆ. ಮತ್ತೆ ದೀರ್ಘಕಾಲದ ದೈಹಿಕ ಮತ್ತೆ ಮಾನಸಿಕ ಕಾಯಿಲೆಗಳು ಬರುತ್ತೆ. ಈ 9 ಕಾರಣಗಳು ಸಾಮಾನ್ಯವಾಗಿ ನಮ್ಮ ದೇಹದ ತೂಕ ಜಾಸ್ತಿ ಆಗೋದಕ್ಕೆ ಕಾರಣವಾಗಿರುವಂತಹ ಕಾರಣಗಳಾಗಿರುತ್ತೆ. ಇನ್ನು ಯಾವ್ಯಾವ ಕಾಯಿಲೆಗಳಿಂದ ನಮ್ಮ ದೇಹದ ತೂಕ ಸಡನ್ ಆಗಿ ಜಾಸ್ತಿ ಆಗುತ್ತಪ್ಪ ಅಂದ್ರೆ, ಮೊದಲನೇದಾಗಿ ಎಂಡೋಕ್ರೈನ್ ಡಿಸಾರ್ಡರ್ಗಳಲ್ಲಿಯೂ ಕೂಡ ನಮ್ಮ ದೇಹದ ತೂಕ ಸಡನ್ ಆಗಿ ಜಾಸ್ತಿ ಆಗುತ್ತೆ. ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ್ಲೂ ಕೂಡ ನಮ್ಮ ದೇಹದ ತೂಕ ಸಡನ್ ಆಗಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಇದು ಮಹಿಳೆಯರ ಗರ್ಭಕೋಶದಲ್ಲಿ ಮೊಟ್ಟೆ ಉತ್ಪತ್ತಿ ಮಾಡುವಂತಹ ಓವರಿನಲ್ಲಿ ಇರುತ್ತೆ, ಓವರಿನಲ್ಲಿ ಆಗುತ್ತೆ. ಈ ಕಂಡೀಷನ್ ನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗಿ ದೇಹದ ತೂಕ ಇದಕ್ಕಿದಂತೆ ಜಾಸ್ತಿ ಆಗುತ್ತೆ. ಮತ್ತೆ PCOS ಇರೋರ್ಗೆ ಇನ್ನ PCOD ಅಂತಾನೂ ಕೂಡ ಕರೀತಾರೆ. ಇವ್ರಿಗೆ ಟೈಪ್ 2 ಡಯಾಬಿಟಿಸ್ ಬರೋದು ಮತ್ತೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆಗೋದು ಕೂಡ ಆಗುತ್ತೆ. ನೆಕ್ಸ್ಟ್, ಹಾರ್ಟ್ ಫೇಲ್ಯೂರ್ ಅಂದ್ರೆ ಹೃದಯದ ವೈಫಲ್ಯ ಉಂಟಾದಾಗ ಹೃದಯಕ್ಕೆ ರಕ್ತ ಚಲನೆ ಸರಿಯಾಗಿ ಆಗದೆ ಅಂದ್ರೆ ಒಳ ಹೋಗೋದು ಹೊರ ಬರೋದು ಸರಿಯಾಗಿ ಆಗದೆ ಸ್ಲೋ ಡೌನ್ ಆಗಿ ಸ್ಲೋ ಆಗುತ್ತೆ. ಇದರಿಂದ ದೇಹದ ಇತರ ಅಂಗಗಳಲ್ಲಿಯೂ ಕೂಡ ರಕ್ತ ಚಲನೆ ಸ್ಲೋ ಆಗಿ ಟಿಶ್ಯೂಗಳಲ್ಲಿ ಫ್ಲೂಯಿಡ್ ಓವರ್ಲೋಡ್ ಆಗಿಯೂ ಕೂಡ ದೇಹದ ತೂಕ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಕಿಡ್ನಿ ಕಾಯಿಲೆ. ಕಿಡ್ನಿ ನಮ್ಮ ದೇಹದಲ್ಲಿರುವ ರಕ್ತನ ಶುದ್ಧೀಕರಣ ಮಾಡುವಂತಹ ಕೆಲಸನ ಮಾಡುತ್ತೆ. ಈ ಕಿಡ್ನಿ ಕಾಯಿಲೆಗಳು ಇದ್ದಾಗ ನಮ್ಮ ದೇಹದಲ್ಲಿರುವ ವೇಸ್ಟ್ ಪ್ರಾಡಕ್ಟ್ನ ಕಿಡ್ನಿ ಸರಿಯಾಗಿ ಫಿಲ್ಟರ್ ಮಾಡದೆ
ಹೋದಾಗ ಆ ವೇಸ್ಟ್ ಪ್ರಾಡಕ್ಟ್ಗಳು ಸರಿಯಾಗಿ ಫಿಲ್ಟರ್ ಆಗದೆ ದೇಹದಲ್ಲೇ ಉಳಿದು ಬಿಡುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ನೀರಿನಂಶ ಜಾಸ್ತಿಯಾಗಿ ನಮ್ಮ ದೇಹದ ತೂಕ ಸಡನ್ ಆಗಿ ಜಾಸ್ತಿ ಆಗುತ್ತೆ. ಹೀಗಾಗಿ ನಮಗೆ ಕಿಡ್ನಿ ಸಮಸ್ಯೆ ಇದ್ದಾಗ್ಲೂ ಕೂಡ ನಮ್ಮ ದೇಹದ ತೂಕ ಸಡನ್ ಆಗಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸಿರೋಸಿಸ್ ಆಫ್ ಲಿವರ್. ಈ ಲಿವರು ಜಾಲರಿಯಂತಹ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಈ ಜೀವಕೋಶಗಳಿಗೆ ಏನಾದ್ರೂ ಸಿರೋಸಿಸ್ ನಿಂದ ಹಾನಿಯಾದಾಗ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಅಸೈಟಿಸ್ ಆಗಿ ದೇಹದ ತೂಕ ಜಾಸ್ತಿ ಆಗುತ್ತೆ. ಹೀಗಾಗಿ ಲಿವರ್ನ ಸಮಸ್ಯೆ ನಮ್ಗೇನಾದ್ರೂ ಇದ್ರೂ ಕೂಡ ನಮ್ಮ ದೇಹದ ತೂಕ ಸಡನ್ ಆಗಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕುಸಿಂಗ್ ಸಿಂಡ್ರೋಮ್. ನಮ್ಗೆ ಅತಿ ಹೆಚ್ಚು ಮಾನಸಿಕ ಒತ್ತಡ ಉಂಟಾದಾಗ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆಗ ಕುಸಿಂಗ್ ಸಿಂಡ್ರೋಮ್ ಆಗುತ್ತೆ. ಅವಾಗ ನಮ್ಮ ಹೊಟ್ಟೆ, ಕತ್ತು, ಮುಖ ಮತ್ತೆ ಭುಜದ ಭಾಗಗಳು ಊದ್ಕೊಂಡು ಇದಕ್ಕಿದಂತೆ ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಓವರಿಯನ್ ಕ್ಯಾನ್ಸರ್ ಆದಾಗ ನಾನು ಮೇಲೆ ಹೇಳಿದಂತೆ ಸಿರೋಸಿಸ್, ಅಸೈಟಿಸ್ ಅಂದ್ರೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಇದಕ್ಕಿದಂತೆ ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ. ಇದಿಷ್ಟು ನಮ್ ದೇಹದ ತೂಕ ಇದಕ್ಕಿದಂತೆ ಜಾಸ್ತಿ ಆಗಕ್ಕೆ ಏನ್ ಕಾರಣ, ಮತ್ತೆ ಇದು ಯಾವ ಕಾಯಿಲೆ ಒಂದು ಲಕ್ಷಣ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ. ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇದರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನ ನೋಡಿ. ಥ್ಯಾಂಕ್ಸ್.